ಆ ಡ್ರಮ್ ಖಾಲಿ ಐತೆ ಅಂತ ಗೊತ್ತಾಗ್ತಾ ನೀವು ಇಲ್ಲಿದ್ರೆ ಅಲ್ಲೇ ಹೋಗ್ಬೇಕು ಒಬ್ರು ಪಟಕ್ ನೀನು ಹೋಗಿ ಈಗ ನೀವು ಎಳ್ಕೊಂತಾರೆ ಅವ್ರು ಇಲ್ಲಿ ಈಗ ಐತಲ್ಲ ಸರಿ ಐತದ ಎಳ್ಕೊಂತಾರೆ. ಹತ್ರ ಹೋಗಿ ಒಯ್ದಾರೆ ಕಳಿಸೀನಿ. ಎತ್ತಿಡಿ ಇನ್ನೊಂದಕ್ಕೆ ಹಾಕೋ, ಎತ್ತಿಡಿ ಇನ್ನೊಂದಕ್ಕೆ ಹಾಕೋ. ನಮಸ್ತೆ ರೈತ ಬಾಂಧವರೇ. ಈ ಟೈಮಲ್ಲಿ ಅಡಿಕೆ ತೋಟದಲ್ಲಿ ಯಥೇಚ್ಛವಾಗಿ ಬಿಸಿಲಿರೋದ್ರಿಂದ ಮತ್ತು ಹಳೆ ಒಂಬಳೆ ಎಲ್ಲ ಕ್ಲಿಯರ್ ಆದಮೇಲೆ ಈ ಹಳೆ ಒಂಬಳೆ ಇರ್ತಕ್ಕಂಥ ತ್ರಿಪ್ಸು, ಮೈಟ್ಸು, ಎಪಿಟ್ಸು, ಸುಳಿ ತಿಗಣೆ ಇವೆಲ್ಲ ಏನು ತುಂಬ ಜಾಸ್ತಿ ಇರ್ತೈತಿ ಈ ಟೈಮಲ್ಲಿ ಬಿಸಿಲು ಟೆಂಪ್ರೇಚರ್ ಜಾಸ್ತಿ ಆದಾಗ. ಆದರೆ ದಯವಿಟ್ಟು ಪ್ರತಿಯೊಂದು ಒಂಬಳೆಗೂ ಕೂಡ ಹೊಸ ಒಂಬಳೆಯಿಂದ ಹಿಡಿದು ಗಿಡದಿಂದ ಹಿಡಿದು ಪ್ರತಿಯೊಂದು ಕೂಡ ತ್ರಿಪ್ಸು, ಮೈಟ್ಸು ಗರಿಗಳ ಮೇಲುಗಡೆ ಮತ್ತು ಒಂಬಳೆ ಮೇಲುಗಡೆ ಇದ್ದು ಮತ್ತು ಎಲ್ಲ ಒಂಬಳೆನೆಲ್ಲ ತಿಂತಾ ಇರ್ತದೆ. ಆದ್ದರಿಂದ ದಯವಿಟ್ಟು
ಪ್ರತಿಯೊಬ್ಬರು ಕೂಡ, ಏಕೆಂದರೆ ನಾವು ಸಣ್ಣ ವಿಚಾರ ಅಂತ ತಿಳ್ಕೊಂಡ್ರೆ ಅದು ದೊಡ್ಡ ಮ್ಯಾಟ್ರ್ ಆಗ್ತದೆ. ಅಂದರೆ ತುಂಬ 2 3 ಒಂಬಳೆ ಕೂಡ ಒಣಗೋ ಚಾನ್ಸಸ್ ಇರುತ್ತೆ. ಏಕೆಂದರೆ ಅದು ರಸ ಇರೋ ಕೀಟಗಳು ಏನು ಮಾಡ್ತವೆ ಅಂದರೆ, ಒಂಬಳೆನೂ ರಸ ಇರ್ತದೆ, ಗರಿಲಲ್ಲೂ ರಸ ಇರ್ತದೆ, ಮತ್ತು ನಮಗೆ ಇದು ಈ ಹೊಸ ಒಂಬಳೆ ತಿರುಳು ಸುಳಿ ಮತ್ತು ಅದೇ ಥರ ಸುಳಿ ತಿಗಣೆ ಕೂಡ ರಸ ಇರೋದ್ರಿಂದ ಪ್ರತಿಯೊಂದು ಗಿಡದಲ್ಲೂ ಕೂಡ ಈ ಟೆಂಪ್ರೇಚರ್ಗೆ 50% ಗಿಡ ನಲುಗೋಗಿರುತ್ತೆ. ಅದರಲ್ಲಿ ಈ ಥ್ರಿಪ್ಸು, ಮೈಟ್ಸು, ಎಪಿಡ್ಸಿಂದ ಅರ್ಧ ಭಾಗ ನಮಗೆ ತುಂಬ ತೊಂದರೆ ಕೊಡ್ತಾ ಇರ್ತದೆ. ಹಾಗಾಗಿ ಗಿಡ ತುಂಬ ವೀಕ್ ಆಗೋದಕ್ಕಿಂತ ಮುಂಚಿತವಾಗಿ ಈಗೇನು ಹಳೆ ಫಸ್ಲೆಲ್ಲ ಕಂಪ್ಲೀಟ್ ಆಯಿತು, ಈ ಸತ್ತಂಥ ಹಳೆ ಒಂಬಳೆನೆಲ್ಲ ಹೊರಗೆ ತೆಗೆದಾಕಿಬಿಟ್ಟು ಹೊರಗಾಗಿ ಬೆಂಕಿ ಇಟ್ಟು ನಂತರ ಈ ಥರ ಪ್ರತಿಯೊಂದು ಕೂಡ ನಮ್ಮದು ಯಾವುದೇ ರೀತಿ ನವಬಾರ್ ಫರ್ಟಿಲೈಸರ್ ಕಂಪ್ನಿದು ಜೈವಿಕ ಕೀಟನಾಶಕ, ರಾಸಾಯನಿಕ ಅಲ್ಲ, ಇದರಲ್ಲಿ ವಿಭಾ ಅಂತ ಬರುತ್ತೆ. ಇದು ಏನು ಮಾಡುತ್ತಪ್ಪ ಅಂದರೆ ಎಲ್ಲ ಆಲ್ ಥ್ರಿಪ್ಸು, ಮೈಟ್ಸು, ಎಪಿಡ್ಸು, ಸುಳಿತಿಗನೆಲ್ಲ ಕಂಟ್ರೋಲ್ ಮಾಡ್ತದೆ. ಅದೇ ಥರ ಇದು ಜೇಮ್ಸ್ ಬಾಂಡ್. ಈ ಜೇಮ್ಸ್ ಬಾಂಡ್ ಏನಿದೆಯಲ್ಲ, ಇದು ಕ್ಯಾಟ್ರಪಿಲ್ಲರ್, ಆಲ್ ಟೈಪ್ ಆಫ್ ಕ್ಯಾಟ್ರಪಿಲ್ಲರ್ಸ್ ಅಂದರೆ ಎಳೆ ಒಂಬಳೆ ತಿಂತಕ್ಕಂಥದ್ದು. ಮತ್ತು ಕೆಲವೊಂದು ಈ ಎಳೆ ಒಂಬಳೆ ಮತ್ತು ಕ್ಯಾಟ್ರಪಿಲ್ಲರ್ ಅಂದರೆ ಒಂಬಳೆಯಲ್ಲಿರುತ್ತೆ, ನಿಮ್ಗೆ ಗೊತ್ತು, ಬಾಲ್ದೋಲ ಟೈಪ್ ಅಂತ ಹೇಳ್ತೀವಿ, ಆ ಟೈಪಲ್ಲಿ ಇರೋದನ್ನೆಲ್ಲ ಅವಾಯ್ಡ್ ಮಾಡ್ತದೆ. ಇದು ಥ್ರಿಪ್ಸು, ಮೈಟ್ಸು, ಎಪಿಡ್ಸ್ ಇದು ಸಾಲ್ವ್ ಮಾಡ್ತದೆ. ನಂತರ ಇದು 16 ಅಮಿನೋ ಆಸಿಡ್ಸ್ ಇರುತ್ತೆ ಇದರಲ್ಲಿ, ಯುಮಿಕ್ ಆಸಿಡ್ಸು, ಅಮಿನೋ ಆಸಿಡ್ಸ್ ಇರುತ್ತೆ. ಇದೇನು ಮಾಡಪ್ಪ ಅಂದರೆ ಹೂ ಕಟ್ಟಕ್ಕೆ ಪ್ರೇರೇಪಿಸಲಿಕ್ಕೆ, ಕಣಬಜನ್ಯ ಪ್ರಕ್ರಿಯೆ ಮಾಡಲಿಕ್ಕೆ, ಹಾರ್ಮೋನ್ ವೃದ್ಧಿ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಮತ್ತು ಇದು ಡ್ರಾಪಿಂಗ್ಸ್, ನೆಟ್ ಡ್ರಾಪಿಂಗ್ಸ್ ಏನಿರ್ತದಲ್ಲ, ಪರಾಗಸ್ಪರ್ಶ ಕ್ರಿಯೆ ಆಗದೇನೆ ಅದನ್ನು ಕಂಟ್ರೋಲ್ ಮಾಡ್ತದೆ. ಅದೇ ರೀತಿ ಅದ್ರ ಜೊತೆಗೆ ಇದು ವಿಜೇತ ಅಂತ ಇದೆ, ಇದು ಮಲ್ಟಿ ಮೈಕ್ರೋನ್ಯೂಟ್ರಿಯೆಂಟ್. ಇದರಲ್ಲಿ ಐರನ್, ಬೋರಾನ್, ಜಿಂಕು, ಮ್ಯಾಂಗನೀಸ್, ಮಾಲ್ಡಮ್, ಕಾಫರ್ ಇರುತ್ತೆ. ಅಂದರೆ ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿಯಿಂದ ಕೆಲವೊಂದು ಅರಳೋದ್ರದ್ದು, ಸುಳಿ ಗಿಡ್ಡ ಆಗೋದು, ಈ ಎಲೆಗಳಲ್ಲಿ ಡಾಟ್ಸ್ ಬರೋದು, ಮಚ್ಚೆ ಕಪ್ಪು ಕಲೆಗಳು ಬರ್ತಕ್ಕಂಥದ್ದು, ಡಾಟ್ಸ್ ಏನಿರ್ತದೆ ಅದೆಲ್ಲ ಸಾಲ್ಯೂಷನ್ ಮಾಡೋಕ್ಕೋಸ್ಕರ ಇದು ಎಲ್ಲ ಫೋಲಿಯರ್ ಸ್ಪ್ರೇ. ಈ 4 ಕೂಡ ಕಾಂಬಿನೇಷನ್ಸ್ ಮಾಡಿ ನಾವು ಅಪ್ಲೈ ಮಾಡ್ತಕ್ಕಂಥದ್ದು. ಅಂದರೆ ಒಂದು ಎಕರೆ ಅಂದರೆ 600 ಗಿಡದ ಬರ್ತದೆ. 600 ಗಿಡಕ್ಕೆ ಇದು ಈ 5 ಪ್ರಾಡಕ್ಟನ್ನು ಕೂಡ ಎಲ್ಲ ಮಿಕ್ಸ್ ಮಾಡಿದಾಗ 3 ಡ್ರಮ್ಮಿಗೆ ಮಿಕ್ಸ್ ಮಾಡಿಕೊಂಡು ಗಿಡಕ್ಕೆ 1 ಲೀಟ್ರ್ನಂತೆ, ಪ್ರತಿ ಗಿಡಕ್ಕೂ ಕೂಡ 1 ಲೀಟ್ರ್ನಂತೆ ನಾವು ಸ್ಪ್ರೇ ಮಾಡ್ತಕ್ಕಂಥದ್ದು. ಈ ಸ್ಪ್ರೇ ಮಾಡಿದಾಗ ನಮಗೆ ಎಲ್ಲ ಕೂಡ ಜೈವಿಕ ಕೀಟನಾಶಕ ಆದ್ದರಿಂದ ನಮಗೆ ಮೇಲೆ ಬಿದ್ದರೂ ಲಾಭನೇ, ಕೆಳಗೆ ಬಿದ್ದರೂ ಲಾಭನೇ. ಯಾವುದೇ ಸಾಯಿಲ್ಗಾಗಲಿ ಗಿಡಕ್ಕಾಗಲಿ ನಮಗೆ ಎಫೆಕ್ಟ್ ಇರೋಲ್ಲ, ಯಾಕೆಂದ್ರೆ ಲೈಫ್ ಕೇರಿಯರ್ ಇರ್ತದೆ. ಮತ್ತು ರಾಸಾಯನಿಕಕ್ಕೂ ಕೆಮಿಕಲ್ಗೂ ಏನು ಡಿಫ್ರೆನ್ಸ್ ಅಪ್ಪ ಅಂದರೆ, ರಾಸಾಯನಿಕ ಕೀಟನಾಶಕಗಳು ಅದ್ರ ಕೆಲಸ ಮುಗಿದ ಮೇಲೆ ಪಾಯ್ಸನಾಗಿ ಕನ್ವರ್ಟ್ ಆಗುತ್ತೆ. ಈ ಎಲ್ಲ ಜೈವಿಕ ಕೀಟನಾಶಕಗಳು ಹೆಂಗಪ್ಪ ಅಂದರೆ, ಇದ್ರ ಕೆಲಸ ಮುಗಿದ ನಂತರ ಗ್ರೋತ್ ಪ್ರೊಮೋಟರ್ ಆಗಿ ನಮ್ಮ ಕೆಲಸ ಮಾಡೋದ್ರಿಂದ ನಮ್ಮ ರೈತರಿಗೂ ಲಾಭ, ಭೂಮಿಗೂ ಲಾಭ ಮತ್ತು ಗಿಡಕ್ಕೂ ಲಾಭ. ಹಾಗಾಗಿ ಕಡಿಮೆ ಖರ್ಚಲ್ಲಿ ಜಾಸ್ತಿ ಆದಾಯ ಇರ್ತದೆ. ಈ ಟೋಟಲ್ ಸೆಟ್ಟಿಂಗ್ ಬಂದು ನಿಮಗೆ 5,700 ರೂಪಾಯಿ ಇದು MRP ಕಾಸ್ಟ್ ಬೀಳ್ತದೆ. ಇದು ಆ್ಯಕ್ಚುಲಿ ನಿಮಗೆ 8,500 ರೂಪಾಯಿ ಇದೆ. ಅದರಲ್ಲಿ 5,600 ರೂಪಾಯಿ ಮಾರ್ಜಿನ್ ಹೋಗ್ತಾ 5,600 ರೂಪಾಯಿ ಬೀಳುತ್ತೆ. ಪ್ಲಸ್ಸು ನಿಮಗೆ ಸ್ಪ್ರೇ ಎಲ್ಲ ಬೇಕು, ನೀವೇ ಸ್ಪ್ರೇ ಮಾಡಿಸ್ಕೊಟ್ರಿ ಸರ್ ಅಂದರೆ ನಿಮಗೆ 6,700 ರೂಪಾಯಿದಲ್ಲಿ 6,700 ರೂಪಾಯಿದಲ್ಲಿ ನಿಮಗೆ ಸ್ಪ್ರೇ, ಔಷಧಿ ಎಲ್ಲ ಕೂಡ ನಿಮಗೆ ತಲುಪಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ನೀವು ನಿಂತ್ಕೊಂಡಿದ್ದು ನೋಡಿಕೊಂಡು ಸೇಫ್ಟಿಲಿ ನೀವು ಸ್ಪ್ರೇ ಮಾಡಿಸ್ಕೋಬೇಕು. ಯಾಕೆಂದರೆ ಮಸ್ಟ್ ಆ್ಯಂಡ್ ಶುಡ್ಡು ಸ್ಪ್ರೇ ಮಾಡಲೇಬೇಕು. ಯಾಕೆಂದರೆ ಟೆಂಪ್ರೇಚರ್ ಕೂಡ ವೇರಿಯೇಷನ್ ಇದೆ. ಮತ್ತು ಹಳೆ ಶೇಷದ ಕೀಟಗಳು ಏನು ಮಾಡ್ತದೆ, ಹೊಸ ಒಂಬಳೆ ಮತ್ತು ಹೊಸ ಗರಿಗಳನ್ನೆಲ್ಲ ತಿಂತಾ ಇರ್ತದೆ. ಅದಕ್ಕೋಸ್ಕರ ದಯವಿಟ್ಟು ಸ್ವಲ್ಪ ಮುಂಜಾಗ್ರತೆ ವಹಿಸ್ಕೊಳ್ಳೋದು ಒಳ್ಳೆಯದು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ.